ಉಕ್ಕುತ್ತದೆ ಉಕ್ಕುತ್ತದೆ ದಾನವಗಳು ಇನ್ನೂ ಶಕ್ತಿ ಅವ್ರದ್ದು ಹಿಂಗೆ ಹೊಡ್ತೀಯ ಇತ್ರ ಮಾತು ಹಿಂಗೆ ಹೊಡ್ತೀಯ ಇತ್ರ ಮಾತು ಗೈ ನಾನು ಒಂದು ಪ್ರಶ್ನೆ ಅಂದರೆ ರೋಮಾರಿಯೋ ಶೆಪರ್ಡ್ ಅದು ನನಗೆ ಲಾಸ್ಟ್ ಓವರ್ ಯಾಕೆ ಕೊಡೋದು ಐ ಮ್ಯಾಚ್ ಜೊತೆ ಲಾಸ್ಟ್ ಓವರ್ ಕೊಟ್ರಿ ಏನಾಯ್ತು ಅನ್ನ ತಿಂಡಿಲ್ಲ ಖತರ್ನಾಕ್ ಹಿಂಗೆ ಹೊಡೋದ್ರು ಅದು ಮತ್ತು ಲಾಸ್ಟ್ಗೆ ನಿಮಗೆ ಎಷ್ಟು ರನ್ ಬೇಕಾಗಿದೆ 4 6 ಕೊಟ್ಟಿದ್ರೆ ಮ್ಯಾಚ್ ಮುಗೀತು ಅಂಥದ್ರೊಳಗೆ ನೀವು ರೊಮೇರಿಯೋ ಶೆಪರ್ಡ್ಗೆ ಈಗ ಅವನೇನು ಮಾಡ್ತಾನೆ ಫುಲ್ ಟಾಸ್ ತಗೋಲೆಪ್ಪ ಮಾವು ನೀವು ಹೊಡಿ ನಾನು ನಿನಗೆ ಡೈರೆಕ್ಟ್ ಬ್ಯಾಟ್ ಮಾಡ್ಕೊಡ್ತಾರೆ ಅದನ್ನು ಹೊಡಿ ಯಾವಂದ್ರೆ ಬ್ಯಾರದ ಸ್ಲೋ ಬೈತಾರಲ್ಲ ಅವನಿಗೆ ಹಚ್ಚಬೇಕಿತ್ತು ಒಂದು ಸ್ವಲ್ಪ ಸ್ಲೋ ಹೋಗಿದ್ರೆ ಒಂದು ಸ್ವಲ್ಪ ಕ್ಯಾಚ್ಗೋ ಅವಕಾಶ ಇರುತ್ತೆ ಯಾಕಂದರೆ ಅದು ಕೂಡ ಪ್ರೆಷರ್ ಒಳಗಡೆ ಇತ್ತು ಅದು ಟೀಮ್ ಅಂಥದ್ರಾಗ ಅನ್ನ ಡೈರೆಕ್ಟ್ ಬ್ಯಾಟ್ ಮಾಡಿ ಹೋಗ್ತಾನೆ ಅವನು ಬಿಡ್ತಾನೆ ಬ್ಯಾಟರು RCB ವಾಟ್ಸ್ ದಿಲ್ಲಿ ಕ್ಯಾಪಿಟಲ್ಸ್ ಇದು ಗ್ರೀನ್ ಜರ್ಸಿ ಯಾವಾಗ ಹಾಕಾಕ್ತಾರಲ್ಲ ಅವಾಗ ಆರ್ ಸಿ ಬಿ ಬ್ಯಾಡ್ ಲಕ್ಕು ಅವಾಗಿಂದ ಸ್ಟಾರ್ಟ್ ಆಯಿತು ಬ್ಯಾಡ್ ಲಕ್ಕು ಇನ್ನೊಂದೆರಡು ಮ್ಯಾಚ್ ಮತ್ತೆ ಸೋಲ್ತವೆ ಆಮೇಲೆ ಇಲ್ಲಿ ನೋಡಿ ಇವರು ಆರಿಸಿದಾರೆ ಹೆಂಗಲ್ಲ ಒಮ್ಮೆ ತಿಂಡಿಲೆ ಫುಲ್ ಎಲ್ಲ ಇದು 2-3 ಮ್ಯಾಚಿಗೆ ಬೇಕಾಗುತ್ತೆ ಅಲ್ಲ ಒಂದೇ ಮ್ಯಾಚ್ ಒಳಗಡೆ ಹೊಡಿದು ಆಮೇಲೆ ಅವ್ರಿಗೆ ಏನು ಬೇಕಲ್ಲ ದಿಲ್ಲಿ ಕ್ಯಾಪಿಟಲ್ಸು RCB ಫಸ್ಟ್ ಇದೆ ಈ IPL ಸೀಸನ್ನಲ್ಲಿ 200 ರನ್ಗಿಂತ ಕಮ್ಮಿ ಒಳಗಡೆ ಹಿಡಿದಿಟ್ಕೊಂಡಿದ್ರು ಇಲ್ಲಾದರೆ RCB ಎಲ್ಲ ಕಂಟಿನ್ಯೂ 200 ಮುಂದೆ ಈ ಮ್ಯಾಚ್ ಒಳಗಡೆ ಪಿಲ್ಸೋಡ್ ಬಿಟ್ಟು ಅವನು ನೆಟ್ಟಿಗಾಡಲಿಲ್ಲ ವಿರಾಟ್ ಕೊಹ್ಲಿ ರಜತ್ ಪದ್ದಾರು ಅವನು ಇವನು ಎಲ್ಲ ಯಾವನು ಒಬ್ಬ ನೆಟ್ಟಿಗಾಡಲಿಲ್ಲ ಪಿಲ್ಸಾಲ್ಟ್ ಖತರ್ನಾಕ್ ಬ್ಯಾಟಿಂಗ್ ನೋಡಬೇಕಿತ್ತು ಅಣ್ಣ ಶಾರ್ಟ್ ಮೇಲೆ ಶಾರ್ಟು ಈ ಕಡೆ RCB ನೋಡ್ಬೇಕಾದ್ರೆ ಹಿಂಗೆ ಈಗ ದಿಲ್ಲಿ ಕ್ಯಾಪಿಟಲ್ಸ್ ವಾಟ್ ಅ ಶಾರ್ಟ್ KL ರಾಹುಲ್ಗೆ ಹೆಂಗೆ ಬೇಕು ಹಂಗೆ ಬಾಲ್ ಹೋಗ್ತಾ ಇದ್ರು KL ರಾಹುಲ್ ಅಣ್ಣ ಬ್ಯಾಕ್ ಟು ಬ್ಯಾಕ್ 50 ಮಾಡಿದಾನೆ ಅವನು ಕೂಡ ಆರೆಂಜ್ ಕ್ಯಾಪ್ಗೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ ಈ ಸಲ ಅದನ್ನ ಯಾಕೆ ಈಗ ಮೇಲೆ ತಗೊಂಡು ಅಣ್ಣ ಫುಲ್ ಕಾಂಪಿಟೇಷನ್ ಅವನು ಕೂಡ ಆಡ್ತಾ ಇದ್ದಾನೆ ಆದರೆ ನಿಮಗೆ ಗೊತ್ತಿದೆ ಅಲ್ಲ ಆರೆಂಜ್ ಕ್ಯಾಪ್ ಒಳಗಡೆ ಯಾರು ಕಮ್ಬ್ಯಾಕ್ ಮಾಡ್ತಾರೆ ಶುಭ್ಮನ್ ಗಿಲ್ ಗುಜರಾತ್ ಟೈಟಲ್ ಶುಭ್ಮನ್ ಗಿಲ್ ಬ್ರೋ ವಾಟ್ ಅ ಶಾಟ್ ಶುಭ್ಮನ್ ಗಿಲ್ದು ಅದು ಹಳಿದ ಮ್ಯಾಚ್ ಇರುತ್ತೆ ಅಲ್ಲ ಅದು ನೆನಪು ಬರುತ್ತೆ ಅಣ್ಣ ಸ್ಲೋ ಆಡ್ತಾನೆ ಆ ಶಾಟ್ ನೋಡಬೇಕು ಡ್ರೈವ್ ನೋಡಬೇಕು ಸ್ಟ್ರೇಟ್ ಡ್ರೈವ್ ನೋಡಬೇಕು ವಾಟ್ ಅ ಶಾಟ್ ಆಮೇಲೆ ಈ ಮ್ಯಾಚ್ ಒಳಗೆ ದಿಲ್ಲಿ ಕ್ಯಾಪಿಟಲ್ಸಲ್ಲಿ KL ರಾಹುಲ್ ಖತರ್ನಾಕ್ ಆಡ್ರು KL ರಾಹುಲ್ ಹಾಕುಲ್ಲ ಸ್ಟಬ್ಸ್ ಅವನು ಕೂಡ 60 ರನ್ 47 ಬಾಲ್ಗೆ ಅವ್ರಿರೋ ತನಕ ಮ್ಯಾಚ್ DC ಗೆಲ್ಲುತ್ತೆ ಅಂದ್ಕೊಂಡಿದ್ದೆ ಆದರೆ ಅದೇನು ಸ್ಟಾರ್ಟಿಂಗ್ನಲ್ಲಿ ಭುವನೇಶ್ವರ್ ಕುಮಾರು ಅದೇನು 3 ವಿಕೆಟ್ ಕೊಟ್ಟು ತೊಗೊಂಡ್ರಲ್ಲ ಶಾಂತ್ ರಿಲ್ಯಾಕ್ಸ್ ಐ ಆಮ್ ರಿಲ್ಯಾಕ್ಸ್ 150 ಒಳಗಡೆ ಆಲ್ಔಟ್ ಆಗುತ್ತಾರೆ ದಿಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಮುಗೀತು ನಾನು ಬಂದ್ ಮಾಡೋಕ್ಕೆ ಹೋದೆ ಆ 3 ವಿಕೆಟ್ ಆದಮೇಲೆ ಕೆಲವರು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ದ ಬ್ರೋ ಏನೇ ಮುಂದಿಲ್ಲ ಹಿಂದಿಲ್ಲ ಅಣ್ಣನಿಗೆ ಹೆಂಗೆ ಬೇಕು ಹಂಗೆ ಬಾಲ್ ತಗೋ ಹಿಂಗೆ ಹೊಡ್ತೀಯ ಇದ್ರ ಮ್ಯಾತು ಹಿಂಗೆ ಹೊಡ್ತೀಯ ಇದ್ರ ಮ್ಯಾತು ಏನು ಹೊಡಿತಾರೆ ಏನು ಬಾಲಿಂಗ್ ಒಯ್ತಾರೆ ಈಗ ಡೇವಿಡ್ ಮಿಲ್ಲರ್ಗೆ ಶಿಸ್ತಂಗೆ ರುಬ್ಬ ಹಾಕಿದ್ರು ಎಲ್ಲರೂ ನೀನು ಸ್ಲೋ ಆಡ್ತೀಯ ಹಂಗೆ ಆಡ್ತೀಯ ಹಿಂಗೆ ಆಡ್ತಾ ಅಣ್ಣ ಅದಕ್ಕೆ ಬಂದು 10 ಬಾಲ್ಗೆ 22 ರನ್ ತೆಗೆದ ಎಷ್ಟು 200 ಸ್ಟ್ರೈಕ್ ರೇಟ್ 200 ಸ್ಟ್ರೈಕ್ ರೇಟ್ ತಗೊಳ್ಳಿ RCB ಸೋಯ್ತು ನನಗೆ ನಿನ್ನೆ ಯಾಕೋ ಹಂಗೇಕೋ ಒಂದು ಸ್ವಲ್ಪ ಬರ್ತಾಯಿತ್ತು RCB ಯಾಕೋ ಸೋಲುತ್ತೆ ಯಾಕಂದರೆ ಗ್ರೀನ್ ಜರ್ಸಿ ನಿಮಗೆ ಗೊತ್ತಿದೆಯಲ್ಲ ಗ್ರೀನ್ ಜರ್ಸಿದ ಹಿಸ್ಟ್ರಿ ಹೆಂಗಿದೆ ವಾಟ್ಸ್ ಇಸ್ ಹೈದರಾಬಾದ್ ಅಭಿಷೇಕ್ ಶರ್ಮಾ ದಾನವ 15 ಬಾಲ್ಗೆ ಹಾಫ್ ಸೆಂಚುರಿ ಸನ್ರೈಸರ್ಸ್ನಲ್ಲಿ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಹೈದರಾಬಾದ್ಗೆ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಖತರ್ನಾಕ್ ಆಡಿದ ದಾನಗಳು ಒಳಗಿಂದ ಉಕ್ಕುತ್ತದೆ ದಾನವಗಳು ಇನ್ನೂ ಶಕ್ತಿ ಅವ್ರದ್ದಷ್ಟೇ ನೋಡಿ ನಿಮಗೆ ಗೊತ್ತಿದ್ದಲ್ಲ CSK ಒಳಗಡೆ ಯಾರಿದ್ದಾರೆ ಸಂಜು ಸ್ಯಾಮ್ಸನ್ ಮೇನ್ ಪ್ಲೇಯರ್ ಸಂಜು ಸ್ಯಾಮ್ಸನ್ ಖತಮ್ ನಿಮಗೆ ಗೊತ್ತಿದೆಯಲ್ಲ ಸಂಜು ಸ್ಯಾಮ್ಸನ್ 1 ಮ್ಯಾಚ್ ಆಡ್ತಾರೆ 4 ಮ್ಯಾಚ್ ಇವತ್ತು ಮ್ಯಾಚ್ ಇದೆ KKR ವರ್ಸಸ್ RR ಈ ಮ್ಯಾಚ್ ಒಳಗಡೆ ಯಾರು ಗೆಲ್ತಾರೆ ಐ ಥಿಂಕ್ ಈ ಕಡೆ ಮಧ್ಯಾಹ್ನ ಮ್ಯಾಚ್ ಇದೆ ಅಲ್ಲ ನಾನು ಈ ಕಡೆ 50-50 ತೊಗೋತೀನಿ ಈ ಕಡೆ RR ಗೆಲ್ಬೋದು ಈ ಕಡೆ KKR ಗೆಲ್ಬೋದು ಯಾಕಂದರೆ KKR ನೋಡಿರ್ಬೋದು ಎಲ್ಲ ಫುಲ್ ಅಂದರೆ ಫುಲ್ ಖತರ್ನಾಕ್ ಸೋತಿದ್ದಾರೆ ಆಮೇಲೆ ಪತಿರಾನ ಕೂಡ ಕಮ್ಮಿ ಮಾಡ್ತಾರೆ ಅನಿಸುತ್ತೆ ಅದು ಡೌಟು ಇನ್ನು
ಯಾಕಂದರೆ ಈ ಕಡೆ ನೋಡಬೇಕು ಹೆಂಗಂದ್ರೆ ಈ ಕಡೆ KKR ಗೆಲ್ಬೋದು, ಈ ಕಡೆ RR ಗೆಲ್ಬೋದು. ಯಾಕಂದರೆ RR ನಿಮ್ಗೆ ಗೊತ್ತಿದೆ, ಅವರು ಸ್ಟಾರ್ಟಿಂಗ್ನಲ್ಲಿ 3 ವಿಕೆಟ್ ಬಿದ್ದರೆ ಮ್ಯಾಚ್ ಮುಗೀತು. ಆಮೇಲೆ ಸಂಜೆ ಮ್ಯಾಚ್ ಯಾವುದು, ಪಂಜಾಬ್ ವರ್ಸಸ್ LSG. ವಾಟ್ ಯುಲ್ ಥಿಂಕ್, ಪಂಜಾಬ್ ಗೆಲ್ಲುತ್ತೆ ಅಥವಾ LSG? ಐ ಥಿಂಕ್ ಯಾಕೋ ನನಗೆ ಹಿಂಗೆ ಅನಿಸ್ತಾ ಇದೆ, LSG ಗೆಲ್ಲುತ್ತದೆ. ನಂಗೆ ಅನ್ಸುತ್ತೆ. ನಿಮ್ಮೆಲ್ಲ ಈ ಒಂದು ವಿಡಿಯೋ ಇಷ್ಟ ಇದೆ, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋಲಿ. ಅನ್ಕಸ್ಕೆ ಬಾಯ್.